ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಸೊ ಇದು ನನ್ನ ಡೇ ಹೇಗಿರುತ್ತೆ ಓಲ್ ಡೇ ಅನ್ನೋದು ಒಂದು ಪುಟ್ಟ ವಿಡಿಯೋ ಅಷ್ಟೇ. ಸ್ಟಿಲ್ ನಾನು ಯಾವುದೇ ಥರ ಜರ್ನಿ ಶುರು ಮಾಡಿಲ್ಲ. ಮಾರ್ಚ್ 1 ಶುರು ಮಾಡ್ತಾ ಇದ್ದೀನಿ. ನೋಡು ಹೊಡಿತೀರ ನಿಂಗೆ. ಏರು ಗಾಡಿ ಏರು ಬಾ, ಮುಂದೆ ಬಾ. ನೋಡವನು ಹಿಂದೇರಿಲ್ಲ ಹಾಕಲ್ಲ ಇವತ್ತು. ಜೀವನ್ ಕಾಲೇಜಿಗೆ ರೆಡಿ ಆಗಿದ್ದಾನೆ, ಅವನ್ನ ಡ್ರಾಪ್ ಮಾಡಬೇಕು. ಹಾಗಾಗಿ ನಾನು ಬಂದು ಹೊರಟ್ವಿ ಜೀವನ್ ಜೊತೆ. ಪಾಪ ಜಿಮ್ಮಿ ಬೇಜಾರಾಗೋಗಿದೆ, ಅಯ್ಯೋ ಎಲ್ಲ ಬೀಗ ಹಾಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ. ಹಾಗೆ ಇಲ್ಲೂ ಕೂಡ 3 ರೂಮ್ಸ್ ಅವೈಲೇಬಲ್ ಇದೆ. ಏನು ಕೆಳಗಡೆ ಮನೆ ಮಾಡ್ಕೊಂಡಿದ್ದೀವಿ, ಅದು ಬಿಟ್ಟು ಎಕ್ಸ್ಟ್ರಾ ಇದು ಸ್ವಲ್ಪ ಮನೆಗಿನ್ನ ಸ್ವಲ್ಪ ದೂರದಲ್ಲಿದೆ. ಒಂದು ಮನೆ ಡೌನಲ್ಲಿದೆ, ಇದು ಸ್ವಲ್ಪ ಅಪ್ಪಲ್ಲಿದೆ. ನಾನು ಜರ್ನಿ ಮಾಡಬೇಕಾದ್ರೆ ಫೋನ್ ತೆಗೆದಿರಲ್ಲ, ಫೋನ್ ಬೀಳುತ್ತೆ ಅಂತ ಹೇಳೋದೇ ಆಗುತ್ತೆ ಬಾಂಧವ್ಯ ಎಂದು. ಸೊ ಫೈನಲಿ ನಾವು ಅನ್ಬಾಳ್ ರೀಚ್ ಆದ್ವಿ. ಜಸ್ಟ್ 5 ಮಿನಿಟ್ಸ್ ಅಷ್ಟೇ ನಮ್ಮ ಹೋಮ್ ಸ್ಟೇಯಿಂದ ಅನ್ಬಾಳ್ ಟೌನು. ನಾನು ಫಸ್ಟ್ ಟೈಮ್ ಬೈಕಲ್ಲಿ ಬಂದಿರೋದು. ನಾನು ಅನ್ಬಾಳಿಗೆ ಹೋದಾಗಿಂದ ಹೋಮ್ ಸ್ಟೇಗೆ ಹೋದಾಗಿಂದ ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ, ಹೋಮ್ ಸ್ಟೇಲೇ ಇರ್ತಾ ಇದ್ದೆ. ಅವನ್ನ ಡ್ರಾಪ್ ಮಾಡಬೇಕಲ್ಲ ಅಂತ ಬಂದಿದ್ದೀವಿ. ಅಲ್ಲಿ 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 ಚೀ ಚೀ ಎಲ್ಲಿ ಕೊರಿಸಿದೆ? ನಾನು ಬಟ್ಟೆಗೆ ಒರೆಸ್ದೆ ಆಗಲೇ ಬರ್ತಾ ಬೈಕಲ್ಲಿ ಬಟ್ಟೆಗೆ ಒರೆಸ್ದೆ. ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್ ಮಾಡು. ಏನಮ್ಮ? ನಂಗೆ ಗಾಡಿ ಓಡಿಸೋದು ಬರುತ್ತೆ. ಏನಮ್ಮ? ನಂಗೆ ಗಾಡಿ ಓಡಿಸೋದು ಬರುತ್ತೆ. ಸುಮ್ಮನಂದೆ ಇಲ್ಲ ಬೀಳ್ಸಲ್ಲ. ನಂಗೆ ಗಾಡಿ ಓಡ್ಸಕ್ ಬರಲ್ಲ ಅನ್ಕೊಂಡಿದ್ದ ನೀನು? ಓ ಕಂದಮ್ಮ, ನಾನು 5ನೇ ಕ್ಲಾಸಲ್ಲೇ ತಾತ ನಂಗೆ ಬುಲೆಟ್ ಓಡ್ಸೋದು ಹೇಳ್ಕೊಟ್ಟಿದ್ರು. ಸರಿನಾ? ದೊಡ್ಡ ಗಾಡಿ ಬುಲೆಟ್ ಬರುತ್ತಲ್ಲ, ಪಾಮನ್ ಮಾಮ ಹತ್ರ ಇದೆಯಲ್ಲ, ಆ ಥರ ಗಾಡಿ ನನಗೆ ಹೇಳ್ಕೊಟ್ಟಿದ್ದು. ಓಕೆನಾ? ನಾನು 5ನೇ ಕ್ಲಾಸಲ್ಲಿ ನೀನು ಕರ್ಕೊಂಡು ಹೋಗ್ಲಿಲ್ವಾ ಜೊತೆಗೆ ಓಡ್ಸೋಕ್ಕೆ? ಅಯ್ಯೋ ಮಿಸ್ ಮಾಡ್ಕೊಬಿಟ್ಟೆ ಚಿನ್ನಿ. ನಾನು 5ನೇ ಕ್ಲಾಸಲ್ಲಿ ನೀನು ಎಲ್ಲಿ ಹುಟ್ಟಿದೆ ಚಿನ್ನಿ? ನೀನು ಯಾರು ಚಿನ್ನಿ? ನಿಮ್ಮ ಅಪ್ಪನೇ ಗೊತ್ತಿಲ್ಲ ನನಗೆ ಅವಾಗ. ನೀನು ಈಗ ಕೇಳ್ತಾ ಇದೆಯಾ ನನ್ನ ಕರ್ಕೊಂಡು ಹೋಗಿಲ್ಲ ಅಂತ? ಸುಬ್ಬಕ್ಕ ಕಂದ ಹೌದಾ? ಬರಲ್ಲ? ಓಕೆ, ಹೋಗೋಣ. ಎಲ್ಲಿ ಹೋಗೋಣ? ಅಲ್ಲಿ ಏನಿದೆ ಅಲ್ಲಿ? ನಮ್ಮ ಹೋಮ್ ಸ್ಟೇ. ಎಲ್ಲರಿಗೂ ಬನ್ನಿ. ಏನು
ನಮ್ಮ ಹೋಮ್ ಸ್ಟೇಗೆ ಬನ್ನಿ. ಓಕೆ. ಇದು ಮೂಡಿಗೆರೆ ಸಕಲೇಶ್ಪುರ ರೋಡ್ ಆಗಿರುತ್ತೆ. ಸೊ ಆನ್ಬಾಣಿಂದ ಮುಂದೆ ಬಂತು ಅಂದರೆ ಲೈಕ್ ನಿಮ್ಗೆ ಈ ಥರ ಗ್ರೀನರಿ ಸಿಗುತ್ತೆ. ಇಲ್ಲೇ ನಮ್ಮ ಹೋಮ್ ಸ್ಟೇ ಬರೋದು. ಎಸ್, ರೈಟ್ ಸೈಡಿಗೆ ಆನ್ಬಾಣಿಂದ ಬರಬೇಕಾದ್ರೆ ಭೂಮಿಕಾ ಎಸ್ಟೇಟ್. ಮೊದಲು ಹೋಮ್ ಸ್ಟೇ ಆಗಿತ್ತು ಪರ್ಲ್ ಹೋಮ್ ಸ್ಟೇ ಅಂತ. ಇವಾಗ ನಾವು ಬಾನಾಡಿ ಹೋಮ್ ಸ್ಟೇ ಅಂತ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀವಿ. ಫೋನು ಬಿದ್ದೋಗ್ಲಿ. ಫೋನ್ ಯಾರು ಕೊಡ್ಸಲ್ವಾ? ಫೋನ್ ಯಾರು ಕೊಡ್ಸಲ್ಲ ನನಗೆ. ಅಪ್ಪ ಫೋನ್ ಕೊಡ್ಸಲ್ಲ ನನಗೆ. ನೀ ಕೊಡಿಸ್ತೀಯಾ? ಸೂಪರ್. ನಡಿಯಕ್ಕೆ ಬರುತ್ತೆ. ಸೂಪರ್ ಸೂಪರ್. ಬಾಂಧುಮ ಈ ಗೆಸ್ಟ್ ಹೌಸ್ ನೋಡಿದಾಗೆಲ್ಲ ಇದು ಓನರ್ ಮನೆ ಅಂತ ಹೇಳ್ತಾ ಇರ್ತಾಳೆ. ಯಾಕಂದರೆ ಸ್ವಲ್ಪ ದಿನ ಓನರ್ ಇಲ್ಲ ಇದ್ದರು. ಹಾಗಾಗಿ ಏನು ಕಾಫಿ ಎಲ್ಲ ಬಂದಿರ್ತಾರೆ ಅದೆಲ್ಲ ಕಟಾವು ಮಾಡಿಸೋ ತನಕ ಈ ಹೋಮ್ ಸ್ಟೇಲೇ ಇದ್ದರು. ಅಲ್ಲಿಂದ ಬಂದು ಬ್ರೇಕ್ಫಾಸ್ಟಿಗೆ ನಾನು ಬಂದು ಇಬ್ಬರೇ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ಸೋರೆಕಾಯಿ ಇತ್ತು, ಅದನ್ನು ಪಲ್ಯ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಪಲ್ಯ ಮಾಡಿ ಇನ್ನು ಸ್ವಲ್ಪ ಹಾಗೆ ತೆಗೆದಿಟ್ಟಿದ್ದೀನಿ. ನಮ್ಮ ಮನೆಯಲ್ಲೆಲ್ಲ ಸರಿ ಬೈತಾ ಇದ್ದಾರೆ. ಹೇರ್ ಕಟ್ ಮಾಡಿಸಿದ್ಮೇಲೆ ತುಂಬ ಸಣ್ಣ ಆಗೋಯ್ತು, ಹೇಗಿತ್ತು ಹೇರು, ಇವಾಗ ನೋಡು ಹಿಂಗೆ ಮಾಡ್ಕೊಂಡಿದ್ದೀಯಾ ಅಂತ ನಾನು ಬೈತಾ ಇರ್ತೀನಿ. ಅಯ್ಯೋ ಮೇಂಟೈನ್ ಮಾಡೋಕ್ಕಾಗಲ್ಲ ನನ್ನ ಕೈಲಂತೂ. ಕೆಲಸ, ಬಾಂಧವ್ಯ, ಮನೆ, ಇವಾಗ ಎಕ್ಸ್ಟ್ರಾ ಆ್ಯಡ್ ಆನ್ ಬೇರೆ ಹೋಮ್ ಸ್ಟೇ ಆಗಿದೆ. ನನ್ನ ಕೈಲಂತೂ ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ದಯವಿಟ್ಟು ಬಿಟ್ಬಿಡಿ. ಬೇಕಾದ್ರೆ ಇನ್ನೂ ಕಟ್ ಮಾಡಿಸ್ಕೊಂಬಿಡ್ತೀನಿ. ಆದರೆ ಕೂದಲು ಬೆಳೆಸು ಅಂತ ಮಾತ್ರ ಹೇಳಿಬಿಡಿ ಅಂತ ಹೇಳ್ತಾ ಇದ್ದೆ. ನಮ್ಮಮ್ಮ ಬೈತಾಯಿದ್ರು, ಹಿಂಗಿದ್ದಿದ್ದು ಕೂದಲು ಹೆಂಗೆ ಮಾಡ್ಕೊಂಡಿದ್ದೀಯಾ ಅಂತ. ಜೋಳದ ರೊಟ್ಟಿ ಮಾಡೋದು ಕಲ್ತ್ಮೇಲಂತೂ ನಂಗಂತೂ ಸಖತ್ ಇಷ್ಟ ಆಗ್ತಾಯಿದೆ. ಯಾಕೇಳಿ ಈಸಿ ಮಾಡೋದು. ಹಾಗಾಗಿ ಅಕ್ಕಿ ರೊಟ್ಟಿ ಆದರೆ ಒಂದು ಸಲ ರುಬ್ಕೊಬೇಕು, ನೀಟಾಗಿ ನಾದ್ಕೊಬೇಕು, ಇನ್ನು ಮತ್ತೆ ಮಿಷಿನಲ್ಲಿ ಪ್ರೆಸ್ ಮಾಡಬೇಕು. ಇದಾದರೆ ಸ್ವಲ್ಪ ಬಿಸಿನೀರಾಗಿ ಬೇಯಿಸ್ಕೊಂಬಿಟ್ಟು ಚೆನ್ನಾಗಿ ನಾದಿ ರೊಟ್ಟಿ ಮಾಡ್ಕೊಬೋದಲ್ಲ. ನಂಗೆ ಅಕ್ಕಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಮೋರೋವರ್ ತುಂಬ ಹೆಲ್ತಿ ಕೂಡ. ನನಗೆ ಈ ಜೋಳದ ರೊಟ್ಟಿ ಮಾಡಬೇಕಾದ್ರೆ ಬಿಸಿದು ನಾದಬೇಕಲ್ಲ, ಆಗ ಕೈಗೆ ಅಂಟ್ಕೊಬಿಡುತ್ತಲ್ಲ. ಹಾಗೆ ಹೆಂಗೆ ಅನಿಸುತ್ತೆ ಅಂದರೆ ಪ್ರಾಣ ಹೋದಂಗೆ ಆಗ್ಬಿಡುತ್ತೆ. ಅಷ್ಟು ಬಿಸಿ ತಡ್ಕೊಂಬಿಟ್ರೆ ಯಾವಾಗ ಕೈ ತಣ್ಣೀರು ಹಚ್ಕೊಂಬಿಡೋಣ ಅನಿಸ್ತಾ ಇರುತ್ತೆ. ಆದ್ರೂ ಈ ಉತ್ತರ ಕರ್ನಾಟಕದವ್ರು ಮಾಡ್ತಾರಲ್ಲ ಆ ಸ್ಟೈಲಿಗಂತೂ ಮಾಡೋಕ್ಕೆ ಬರಲ್ಲ. ಅವ್ರು ತುಂಬ ತೆಳು ಇರುತ್ತೆ, ನಾವು ಅಷ್ಟು ತೆಳು ಮಾಡೋಕ್ಕಾಗೋದೇ ಇಲ್ಲ. ಡಾನ್ಸ್ ಬೇಕಾ? ರೊಟ್ಟಿ ಮಾಡಿಬಿಟ್ಟು ಏನು ವಾವ್, ಯಾರಿಗೆ ರೊಟ್ಟಿ? ನಾನು ಫ್ರೀ ಇರಬೇಕಾದ್ರೆ ಅಡುಗೆ ಮನೇಲಿ ಅಡುಗೆ ತಿಂಡಿ ಏನಾದ್ರು ಮಾಡಬೇಕಾದ್ರೆ ನಾನು ಯಾವಾಗಲೂ ಯೂಟ್ಯೂಬಲ್ಲಿ ಈ ವುಮೆನ್ಸ್ ಇರ್ತಾರಲ್ಲ, ಲೇಡೀಸ್ಗಳು ಅಚೀವ್ ಮಾಡಿರ್ತಾರಲ್ಲ ಆ ಥರ ವೀಡಿಯೋಸ್ ಹೆಚ್ಚಾಗಿ ನೋಡ್ತಾ ಇರ್ತೀನಿ. ಯಾಕೆಂದರೆ ಅವ್ರು ಏನು ಜೀವನದಲ್ಲಿ ಕಷ್ಟಪಟ್ಟಿರ್ತಾರೆ, ಹೇಗೆ ಮುಂದೆ ಬಂದೇ ಇರ್ತಾರೆ, ಅವ್ರಿಗಿರೋ ಅಷ್ಟು ಛಲ ಶಕ್ತಿಗಳು ನಮ್ಮಲ್ಲೂ ಬರಬೇಕು, ನಾವು ಅದೇ ಥರ ಮುಂದೆ ಬರಬೇಕು ಅನ್ನೋ ಒಂದು ನನ್ನ ಮೈಂಡಲ್ಲಿರುತ್ತೆ. ಹಾಗಾಗಿ ನಾನು ಹೆಚ್ಚಾಗಿ ಅದೇ ವೀಡಿಯೋಸ್ ನೋಡ್ತಾ ಇರ್ತೀನಿ. ಮೊರೋವರ್ ಮೋಟಿವೇಶನ್ ಬೇಕು. ನಾವೇನು ಕೆಲಸ ಮಾಡ್ತಾಯಿದ್ದೀವಿ, ನಮ್ಮ ಕೆಲಸಕ್ಕೆ ಸ್ವಲ್ಪ ಮೋಟಿವೇಶನ್ ಬೇಕು ಅಂತಂದರೆ ಈ ಥರ ವೀಡಿಯೋಸ್ ನಾನು ನೋಡ್ತಾ ಇರ್ತೀನಿ. ಮೇ ಬಿ ಕೆಲವರು ವೆಯ್ಟ್ ಲಾಸ್ ಜರ್ನಿ ನನ್ನ ವೀಡಿಯೋಸ್ನ ಕೂಡ ನೋಡ್ತಾರೆ ಅಂದ್ಕೊಂಡಿದ್ದೀನಿ ಮೋಟಿವೇಶನ್ಗೋಸ್ಕರ. ರೊಟ್ಟಿ ಆಯಿತು, ತರಕಾರಿ ಪಲ್ಯ ಆಯಿತು, ಪ್ರೋಟೀನ್ಗೆ ಏನು ಮಾಡೋದು? ಹಾಲು ತೊಗೊಳಕ್ಕೆ ಬೇಜಾರಾಗ್ತಾಯಿತ್ತು. ಹಾಗಾಗಿ ಫ್ರಿಜ್ಜಲ್ಲಿ ಹೆಂಗೂ ಪನ್ನೀರ್ ಸ್ಟೋರ್ ಮಾಡಿದ್ದೆ. ಸೊ ಪನ್ನೀರ್ ತವಾ ಫ್ರೈ ಮಾಡೋಣ ಅಂತ ಪನ್ನೀರ್ ತವಾ ಫ್ರೈ ಮಾಡ್ತಾಯಿದ್ದೀನಿ. ಜಸ್ಟ್ ಪನ್ನೀರ್ ಕಟ್ ಮಾಡಿದೆ, ಸ್ವಲ್ಪ ಅದೇ ರೊಟ್ಟಿ ಮಾಡಿದ ತವಾಗೆ ಸ್ವಲ್ಪ ಆಯಿಲ್ ಹಾಕಿದೆ, ಪನ್ನೀರ್ ಹಾಕಿದೆ ಅಷ್ಟೇ. ಏನು ಗೊತ್ತಾ, ನನ್ನ ಮಗಳು ಕಿತಾಪತಿ, ನಾನು ಯಾವುದೇ ಕಾರಣಕ್ಕೂ ಸ್ವೆಟರ್ ಆಗಲಿ ಜಾಕೆಟ್ ಆಗಲಿ ಏನೂ ಹಾಕೋ ಹಾಗಿಲ್ಲ. ಅವಳಿಗೆ ಹಾಕಿದ್ರೆ ಬಿಚ್ಚಲೇಬೇಕು. ಅವಳು ಬೆಳಿಗ್ಗೆ ಏನು ನಾನು ವಾಕ್ ಮಾಡೋಕೆ ಹಾಕ್ಕೊಳ್ತೀನಲ್ಲ ಅಷ್ಟೇ ಟೈಮ್ ಮಾತ್ರ ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ಓಲ್ ಡೇ ಇರ್ತೀನಿ ಅಂದರೆ ಅವಳು ಬಿಲ್ಕುಲ್ ಒಪ್ಪಲ್ಲ. ಬಿಚ್ಚಿಸ್ತಾ ಇದ್ದಾಳೆ ನೋಡಿ, ಅಮ್ಮ ನಂಗೆ ಚಳಿ ಆಗ್ತಾಯಿದೆ ಅಂದರೆ ಬಿಡಲ್ಲ. ಇಲ್ಲ ಬಿಚ್ಚಬೇಕು ಅಮ್ಮ, ಬಿಚ್ಚು 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 ಬಿಚ್ಚು. ಕೇಳೋದೇ ಇಲ್ಲ. ಏನೂ ಗೊತ್ತಾ ಅವಳು ಏನಕ್ಕೆ ಬಿಚ್ಚು ಅಂತಾಳೆ. ನನ್ನ ಕೈ ಪುಷ್ ಮಾಡೋಕೆ ಹಿಂಗೆ ಸ್ವಲ್ಪ ಹಿಡ್ಕೊಂಡಳು. ಹಿಂಗೆ ಲೈಕ್ ನಾವು ಹೇಗೆ ಬಾಲ್ ಸ್ಪಂಜೆಲ್ಲ ಬ್ಲಡ್ ಕೊಡ್ಬೇಕಾದ್ರೆ ಪ್ರೆಸ್ ಮಾಡ್ತೀವಿ, ಹಂಗೆ ಕುಡ್ಕೊಂಡು ಪ್ರೆಸ್ ಮಾಡ್ತಾ ಇದ್ದಾಳೆ. ರಾತ್ರಿ ಎಲ್ಲ ಮಲಗಿರ್ಬೇಕಾದ್ರೂ ಹಾಗೆ ಕೈ ಬೇಕು ಕೈ ಬೇಕು ಕೈ ಬೇಕು. ಅವಳು ಕೇಳ್ತಾ ಇದ್ದಾಳೆ ಕೈ ಕೊಡು ಅಂತ. ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದೀನಿ.
ಮಮ್ಮ ಅಡುಗೆ ಮಾಡಬೇಕು, ಅಡುಗೆ ಮಾಡಕ್ಕೆ ಬಿಡು, ಹೊಟ್ಟೆ ಹಶ್ವಾಗ್ತಾಯಿದೆ ಅಂದ್ರೂ ಕೇಳಲ್ಲ. ಇಲ್ಲ ಮಮ್ಮ ನನಗೆ ಕೈ ಬೇಕು, ಪ್ಲೀಸ್ ಕೊಡು 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 ಅಂತ ಇದ್ದಾರೆ. ಆ್ಯಂಡ್ ಮೊರೋವರ್ ಸ್ವಲ್ಪ ಫೀವರ್ ಥರ ಇದೆ, ಹಾಗಾಗಿ ಅವಳು ಏನು ಮಾಡಿದ್ರೂ ಮಾಡಿಸ್ಕೊಬೇಕು. ನೆಕ್ಸ್ಟ್ ಬಂದಳು, ನಾನು ಎತ್ಕೊಂಡಿದ್ದೀನಿ, ರೈಟ್ ಹ್ಯಾಂಡಲ್ಲಿ ಕೈ ಇಚ್ಚಿಕ್ತಾ ಇದ್ದಾಳೆ. ಸಮ್ಟೈಮ್ಸ್ ಸೀರಿಯಸ್ಸಾಗಿ ನನಗೂ ಇರಿಟೇಷನ್ ಆಗೋಗ್ಬಿಡುತ್ತೆ. ನಿದ್ದೆ ಮಾಡ್ತಾ ಇರ್ತೀನಿ, ಒಳ್ಳೆ ನಿದ್ದೆ, ಆ ಟೈಮಲ್ಲೂ ಆ ಥರ ಇಚ್ಚಿಕ್ಕಿದಾಗ ಸ್ವಲ್ಪ ಕೋಪ ಮಾಡ್ಕೊಂಡು ಬೇರೆ ಕೊಡೋಕೆ ಮಲ್ಕೊಂಡ್ಬಿಡ್ತೀನಿ, ನೀನೇನಾದರೂ ಮಾಡ್ಕೊಂಬಗಳೇ ಅಂತ. ಅವಳು ಫುಲ್ ಸೈಲೆಂಟ್ ಆಗಿದ್ದಾಳೆ ಇವತ್ತಂತೂ, ಕೇಳಂಗೆ ಇಲ್ಲ. ಯಾಕಂದ್ರೆ ಸ್ವಲ್ಪ ಫೀವರ್ ಥರ ಫೀಲ್ ಆಗ್ತಾಯಿದೆ ಅವಳಿಗೆ. ಹಾಗಾಗಿ ತಿಂಡಿನೂ ಕೂಡ ನಾನು ತಿನ್ನಲ್ಲ ಅಮ್ಮ, ನೀನು ತಿನ್ನಿಸ್ಕೊಡು ನನಗೆ ಅಂತ ಹೇಳಿ ಕೂತ್ಕೊಂಡಿದ್ದಾಳೆ. ನೋಡಿ ಕೈ ಹಿಡ್ಕೊಳ್ಳಲ್ಲ, ಸೇಮ್ ಅವಳಿಗೆ ನಾನು ರೈಟ್ ಹ್ಯಾಂಡ್ ಬೇಕು, ಇಲ್ಲ ಲೆಫ್ಟ್ ಹ್ಯಾಂಡು. ಮಲಗಬೇಕಾದ್ರೆ ರೈಟ್ ಹ್ಯಾಂಡು, ಕೂತಿರ್ಬೇಕಾದ್ರೆ ಲೆಫ್ಟ್ ಹ್ಯಾಂಡು. ನಮಗೆ ಏನೇ ಆದರೂ ತಡ್ಕೊಬೋದು, ಆದರೆ ಮಕ್ಕಳಿಗೆ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಮಗೆ ಹುಷಾರು ತಪ್ಪಿದಂಗೆ ಆಗೋಗುತ್ತೆ. ನೀನೇ ತಿನ್ಸಮ್ಮ ಅಂತ ಜಸ್ಟ್ 2 ತುತ್ತು ತಿನ್ನಿಸ್ಕೊಂಡಿದ್ದು. ಆ ನಂತರ ಆ ರೊಟ್ಟಿ ನಾನು ಮಧ್ಯಾಹ್ನ ಕ್ಯಾರಿ ಮಾಡಿದೆ, ನಾನೇ ತಿಂದೆ ಅದನ್ನು. ಆ ನಂತರ ಬ್ರೇಕ್ಫಾಸ್ಟ್ ಆಯಿತು. ಮಾರ್ನಿಂಗ್ ನಾನು ವಾಕ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ, ಹಾಗಾಗಿ ಬ್ರೇಕ್ಫಾಸ್ಟ್ ಆದಮೇಲೆ ಮೆಸೇಜ್ಗೆಲ್ಲ ಮಾಡಿಕೊಂಡು ಕ್ಲೈಂಟ್ಸಿಗೆ ವಾಕ್ ಮಾಡ್ತಾ ಇದ್ದೀನಿ. ಈ ಮನೆಗೆ ಬಂದಮೇಲೆ ನನಗೆ ನಾನು ಟೈಮ್ ಸಿಗುತ್ತೆ ಅಂದ್ಕೊಂಡೆ, ಖಂಡಿತ ಹಂಗಾಗಿ ಟೈಮ್ ಸಿಗ್ತಾನೇ ಇಲ್ಲ, ಏನೋ ಗೊತ್ತಿಲ್ಲ. ಬಟ್ ಮುಂದಕ್ಕಾದ್ರೂ ಸಿಗುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಅವಳಿಗೆ ಸ್ವಲ್ಪ ಫೀವರ್ ಥರ ಫೀಲ್ ಆಗಿದೆ, ಹಾಗಾಗಿ ಬಂದು ನಿದ್ದೆ ಮಾಡ್ತಾ ಇದ್ದಾಳೆ. ಸೊ ನಾನು ಅಲ್ಲೇ ಕೂತಿದ್ದೆ ಸ್ವಲ್ಪ ಹೊತ್ತು. ನಂತರ ಫ್ರೂಟ್ಸ್ ಟೈಮ್ ಆಯಿತು, ವಾಟರ್ ಮೆಲನ್ ತೊಗೊಂಡೆ. ಮೇಡಮ್ ಅವರು ಎದ್ದಿದ್ದಾರೆ, ಎದ್ದು ಸ್ನಾನ ಆಯಿತು. ಬೆಳಗ್ಗೆಯಿಂದ ಇಬ್ಬರೇ ಇದ್ವಲ್ಲ, ಅವಳಿಗೂ ಸಖತ್ ಬೇಜಾರಾಗಿತ್ತು. ಹಾಗೆ ಸ್ವಲ್ಪ ಮೈ ಹುಷಾರಿರಲಿಲ್ಲ, ಹಂಗೆ ಮೇಂಟೈನ್ ಮಾಡಿಕೊಂಡು ಸ್ನಾನ ಮಾಡಿಸ್ಕೊಂಡು ಸ್ವಲ್ಪ ಆ್ಯಕ್ಟಿವ್ ಆಗಿದ್ಲು. ಸೊ ಅವಳಿಗೆ ಕಾರ್ ಸೌಂಡ್ ಕೇಳಿದ ತಕ್ಷಣ ಗೊತ್ತಾಯಿತು, ಅಪ್ಪ ಬಂದರು. CC ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಬೇರೆ ಓಡ್ತಾ ಇದ್ದಾಳೆ ಅಪ್ಪ ಬಂದರು ಅಂತ. ಫೈನಲಿ ಅವಳು ಖುಷಿ ಆದಳು. ನಂತರ ಫ್ರೂಟ್ಸ್ ಕಟ್ ಮಾಡಿದ್ದೆ, ತಿಂದಿರಲಿಲ್ಲ. ಅಷ್ಟೊತ್ತಿಗೆ ಅವರಪ್ಪ ಬಂದಿದ್ದರು, ಹಾಗಾಗಿ ಅವಳನ್ನ ಅವರಪ್ಪ ಹತ್ರ ಬಿಟ್ಟು ನಾನು ಫ್ರೂಟ್ಸ್ ಖಾಲಿ ಮಾಡ್ತಾಯಿದ್ದೀನಿ. ಆಮೇಲೆ ಪ್ರೋಟೀನ್ ತೊಗೊಳ್ತಾ ಇದ್ದೀನಿ. ಫ್ರೂಟ್ಸ್ ಜೊತೆಗೆ ನಾನು ನಟ್ಸ್ ತೊಗೊಳ್ತಾ ಇಲ್ಲ, ನಟ್ಸ್ ಎಲ್ಲ ಆಂಧ್ರಲ್ಲಿ ಬಿಟ್ಟು ಬಂದಿದ್ದೀನಿ. ಹಾಗಾಗಿ ಅಲ್ಲಿಂದ ತರೋ ತನಕ ಸದ್ಯಕ್ಕೆ ಪ್ರೋಟೀನ್ ಮೇಂಟೈನ್ ಮಾಡ್ಕೊಳ್ತೀನಿ. ಬಾಂದು ನನಗೂ ಸ್ವಲ್ಪ ಬೇಕು ಅಂತ ಹೇಳ್ತಾ ಇದ್ದಾಳೆ, ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳ್ತಾ ಇದ್ದೆ. ಹಾಗೆ ಮಧ್ಯಾಹ್ನಕ್ಕೆ ಭರ್ಜರಿ ಊಟ ರೆಡಿ ಇದೆ. ಹೆಂಗೋ ಅವ್ರು ನುಗ್ಗೆ ಸೊಪ್ಪು ಇಟ್ಕೊಂಬಂದಿದ್ರು, ಹಾಗೆ ಫ್ರಿಜ್ಜಲ್ಲಿ ಕಾಳಿತ್ತು, ಅಲಸಂದೆ ಕಾಳು, ನುಗ್ಗೆ ಸೊಪ್ಪಿನ ಪಲ್ಯ, ಹಾಗೆ ಉಪ್ಸಾರು, ಅನ್ನ, ಮುದ್ದೆ, ಕೊಕ್ಕಂಬರ್ ಜೊತೆಗೆ ಏರ್ ಫ್ರೈರಲ್ಲಿ ಮಾಡಿರುವಂಥ ಉದ್ದಿನ ಹಪ್ಪಳ. ಆ್ಯಕ್ಚುಲಿ ನಾನು ಹೇಳ್ದಲ್ಲ, ಬಾಂದುಗೆ ಸ್ವಲ್ಪ ಹುಷಾರಿದ್ದಿಲ್ಲ ಅಂತ. ಅವಳೇನು ಇಷ್ಟಪಟ್ಟು ಊಟ ಮಾಡ್ತಾಳೆ, ಇದೊಂದು ಸಾಂಬಾರು ಮಾತ್ರ. ಉಪ್ಸಾರು ಅಂದರೆ ಸಖತ್ ಇಷ್ಟ ಅವಳಿಗೆ. ಸ್ವಲ್ಪ ಏನು ಬೇಳೆ ಕಟ್ಟು ಅಥವಾ ಹುರುಳಿಕಾಳು ಯಾವ್ದಾದ್ರು ಕಾಳುಗಳು ಬೇಯಿಸಿದಾಗ ಆ ನೀರು ಸ್ವಲ್ಪ ತೆಗೆದು ಬಿಡೋದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಟ್ರೆ ಅವಳು ಊಟ ಮಾಡ್ತಾಳೆ. ಇನ್ನೇನು ಬೇಡ ಅಮ್ಮ ಅಂತ ಹೇಳ್ತಾಳೆ. ಅವಳು ಊಟ ಮಾಡ್ತಾ ಇದ್ದಾಳೆ ಚೆನ್ನಾಗಿ. ನಮಗಂತೂ ಹ್ಯಾಪಿಯಾಗಿದ್ವಿ, ಸೊ ಬೆಟರ್ಗಳು ಹುಷಾರಾಗಿದ್ದಾಳೆ ಅಂತ. ಬಟ್ ಅದಾದಮೇಲೆ ಗೊತ್ತಾಯಿತು, ಊಟ ಮಾಡಿ 5 ನಿಮಿಷ ಟಿ ವಿ ನೋಡಿದ್ಲು, ಕೆಳಗಡೆ ಬಂದು ವಾಮಿಟ್ ಮಾಡ್ಕೊಂಬಿಟ್ಲು. ಆಮೇಲೆ ಸ್ವಲ್ಪ ಹೊತ್ತು ಮಲಗಿಸ್ದೆ. ನಂತರ ನಂದು ಸ್ನಾನ ಆಯಿತು, ದೇವ್ರ ಪೂಜೆನೂ ಆಯಿತು. ಇನ್ನು ಸಂಜೆ ಎಲ್ಲ ದೇವ್ರ ಪೂಜೆ ಎಲ್ಲ ಆದಮೇಲೆ ಇನ್ನೇನು ನಮ್ಮ ಟೈಮ್ ಟು ಕಾಫಿ ಆರ್ ಟೀ ಯಾವುದಾದ್ರೂ ಒಂದು. ನಾನಿವತ್ತು ಸಾಲ್ಟೆಡ್ ಪೀನಟ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಏರ್ ಫ್ರೈರಲ್ಲಿ. ಈಗ ಹಾಲು ಕಾಯಿಸ್ತಾ ಇದ್ದೀನಿ ಎಲ್ಲರಿಗೂ ಕಾಫಿ ಮಾಡೋದಕ್ಕೆ. ಸೊ ನನಗೆ ಇವಾಗ ವಸಿ ಮಾವ ಫ್ರೆಂಡ್ ಆಗೋಗಿದ್ದಾರೆ. ಲೈಕ್ ನಾನು ಅವ್ರ ಅಪ್ಪಾಜಿ ಅಂತ ಕರಿತೀನಿ, ವಸಿ ಅಪ್ಪಾಜಿ, ಸೋದರ ಮಾವ. ಏನಾದರೂ ಸ್ಪೆಷಲಾಗಿ ಮಾಡ್ತು ಅಂದರೆ ಅವರು ಟೇಸ್ಟ್ ನೋಡ್ತಾರೆ. ಹಾಗಾಗಿ ಸ್ಪೆಷಲಾಗಿ ಮಾಡೋಕ್ಕೆ ನನಗೂ ಇಷ್ಟ ಆಗ್ತಾಯಿದೆ. ಆ್ಯಂಡ್ ಹೆಲ್ತಿಯಾಗಿ, ಅವರು ಹೆಲ್ತಿಯಾಗಿ ಕೇಳ್ತಾರೆ, ನಾನು ಹೆಲ್ತಿಯಾಗೆ ಮಾಡ್ತೀನಿ. ಅವ್ರಿಗಿದೆಲ್ಲ ವಸ್ತು ನಗಾಡ್ತಾಯಿದ್ರು, ಏನು ಪ್ರತಿಯೊಂದಕ್ಕೂ ವೀಡಿಯೋ ಮಾಡ್ತೀಯಾ ಅಂತ. ಏನು ಮಾಡೋದು, ನಾವು ಯೂಟ್ಯೂಬ್ ವೀಡಿಯೋಸ್ ಹಾಕ್ಬೇಕಲ್ವಾ, ಇಲ್ಲ ಅಂದರೆ ಜನ ನನಗೆ ಬೈತಾರೆ, ನೀನು ಅಮಾವಾಸ್ಯೆಗೊಂಡ್ಮೇಲೆ ವೀಡಿಯೋಸ್ ಹಾಕ್ತೀಯಾ ಅಂತ ಇವಾಗಲೇ ಅಂತ ಹೇಳ್ತಾ ಇದ್ದೆ. ಆನಂತರ ಸಂಜೆ ನವೀನ್ ಹೆಂಗೋ ಬಂದಿದ್ರಲ್ಲ, ಸೊ ಇಬ್ಬರೂ ಶಟಲ್ ಕಾಕ್ ಆಡ್ತಾಯಿದ್ವಿ. ಮೇಡಮ್ ಅವ್ರಿಗೆ ಬೇಜಾರಾಗಿದೆ, ಅಲ್ಲಿ ಕೂತಿದ್ದಾಳೆ, ಸೈಲೆಂಟಾಗಿ ಕೂತಿದ್ದಾಳೆ. ಸ್ವಲ್ಪ ಹೊತ್ತು ನೋಡೋಣ ಅಂತ ಕೂರಿಸ್ಕೊಂಡು ಹೊರಗಡೆ ನಾನು ಅವಳು ನವೀನ್ ಆಟ ಆಡ್ತಾಯಿದ್ವಿ. ಅವಳು ನಾನು ಆಟ ಆಡಬೇಕು ಅಂತ ಏನು ಹೇಳಲಿಲ್ಲ, ಬಟ್ ಅವಳಿಗೆ ಫೀಲಿಂಗ್ ಗುಡ್ಡಿಲ್ಲ. ಇಲ್ಲ ಅಂದರೆ ಬರೋಳು, ಬಂದು ಕಾಕ್ ಯಾವ ಕಡೆ ಬೀಳುತ್ತೆ ಎತ್ತಿ ಕೊಟ್ಟೋದು ನನಗೆ ತಂದು ಕೊಡೋಳು, ಇಲ್ಲಾಂದರೆ ಅಪ್ಪನ ಸೈಡಾಗಿದ್ರೆ ಅಪ್ಪನ ತಗೊಂಡು ಕೊಡೋಳು. ಇವಾಗ ಸೈಲೆಂಟಾಗಿ ಹೋಗಿದೆ ನಮ್ಮ ಬೇಬಿ. ಹಾಗೆ ರಾತ್ರಿ ಊಟಕ್ಕೆ ಬಾಂದು ತಟ್ಟೆಯಲ್ಲಿದ್ದ ಒಂದು ರೊಟ್ಟಿ, ಪನ್ನೀರ್ ನನ್ನ ತಟ್ಟೆಗೆ ಬಂದಿದೆ. ಜೊತೆಗೆ ಮಧ್ಯಾಹ್ನ ಮಾಡಿದ ಕಾಳು, ಹಾಗೆ ಅದೇ ಕುಂಬಳಕಾಯಿ ಪಲ್ಯ. ಇನ್ನು ಯಾರದ್ದು ಊಟ ಆಗಿಲ್ಲ, ನಾನು ಬೇಗ ಊಟ ಮಾಡ್ತಾಯಿದ್ದೀನಿ. ಹೊಟ್ಟೆ ಹಸಿವು ಆಗ್ತಾಯಿತ್ತು, ಹಾಗಾಗಿ ಬೇಗ ಮಾಡ್ತಾಯಿದ್ದೀನಿ ಇವತ್ತು.
ನವೀನ್ ಮತ್ತು ಒಸಿ ಅಪ್ಪಾಜಿ ಇಬ್ಬರಿಗೂ ಅಕ್ಕಿ ರೊಟ್ಟಿ ಮಾಡಿಕೊಟ್ಟೆ. ಬಾಂಧವ್ಯ 6 ಗಂಟೆ ಮಲಗಿದವಳು, ಇನ್ನೂ ಎದ್ದಿಲ್ಲ. ಅಷ್ಟರಲ್ಲಿ ಅವಳು ಎದ್ದೇಳ್ತಾಳೋ ಗೊತ್ತಿಲ್ಲ. 10 ಗಂಟೆ ಆಗಿತ್ತು. ಸೊ ವಾಕ್ ಮುಗಿಸೋಣ ಅಂತ ವಾಕ್ ಮುಗಿಸ್ಕೊಳ್ತಾ ಇದ್ದೆ ನಾನು. ವಾಕ್ ಆಯಿತು ನಂದು. ಸೊ ಅವಳಿನ್ನ ಏನೂ ತಿಂದಿಲ್ಲ ಅನಿಸ್ತಲ್ಲ, ಹಾಗಾಗಿ ಸ್ವಲ್ಪ ಅವಳಿಗೆ ಪುಟಾಣಿ ದೋಸೆ ಮಾಡ್ತಾಯಿದ್ದೆ. ಈ ದೋಸೆ ಮಾಡಿದ್ರಾದ್ರು ತಿಂತಾಳೆ ಅನ್ನೋ ಒಂದು ಓಪಿಂದ ನಾನು ದೋಸೆ ಮಾಡ್ತಾಯಿದ್ದೀನಿ. ತಿಂತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಬಟ್ ಸ್ವಲ್ಪ ಅದು ಫೋನ್ ಕೊಟ್ಟಾದರೂ ತಿನ್ಸೋಣ ಅನ್ನೋ ಒಂದು ರೇಂಜಿಗೆ ಬಂದು ದೋಸೆ ಮಾಡ್ತಾಯಿದ್ದೆ. ಪುಟಾಣಿ ದೋಸೆ, ಅದಕ್ಕೆ ಅವಳ ಫೇವ್ರೇಟ್ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೋರೋವರ್ ಮಕ್ಕಳಿಗೆ ತುಪ್ಪ ಕೊಡಬಾರ್ದು ಅಂತಾಳೆ. ಖಂಡಿತ ಎಲ್ಲ ಸ್ವಲ್ಪ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ, ಹಾಗೆ ಏನೇ ಕೊಟ್ಟರು ಉಪ್ಪಿಟ್ಟೆಲ್ಲ ಈ ಥರ ಮಾಡಿದಾಗ ತುಪ್ಪದಿಂದನೇ ಮಾಡಿಕೊಡಿ. ಅವರ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ತುಪ್ಪನ ದಯವಿಟ್ಟು ಮಕ್ಳಿಗೆ ಕೊಟ್ಟರೆ ಕಫ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ದಯವಿಟ್ಟು ಮಕ್ಕಳಿಗೆ ತುಪ್ಪ ಕೊಡದೆ ಇರಬೇಡಿ. ನಾನು ಬಾಂಧವ್ಯನ ವಿಷಯದಲ್ಲಂತೂ ಅವಳು ದಿನಕ್ಕೆ ಒಂದು 4ರಿಂದ 5 ಸ್ಪೂನ್ ತುಪ್ಪ ಕೊಟ್ಟರು ತಿಂದರೂ ನಾನು ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲ ಮತ್ತು ಇನ್ನೂ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಬಾಡಿಗೆ ಆ ಕೆಪಾಸಿಟಿ ಇದೆ, ತುಪ್ಪನ ತಿಂದು ಡೈಜೆಸ್ಟ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇದೆ. ಹಾಗಾಗಿ ತಿನ್ನು ಅಂತ ಕೊಟ್ಬಿಡ್ತೀನಿ. ಕಂದಮ್ಮ ಚಿನ್ನಿ ಪ್ಲೀಸ್ ಎದ್ದು ಕಂದ. ಪುಟಾಣಿ ದೋಸೆ ಇಲ್ಲಿ ಎದ್ದಪ್ಪ. ಏನೂ ತಿಂದಿಲ್ಲ, ಎದ್ದಪ್ಪ. ವಾಮಿಂಟ್ ಆಗಿದೆ. ಪ್ಲೀಸ್ ತುಪ್ಪ ಹಾಕಿದ್ದೀನಿ, ನಿನ್ ಫೇವ್ರೇಟ್. ನಿಂಗೆ ರೀಲ್ಸ್ ಹಾಕೊಡ್ತೀನಿ. ಪ್ಲೀಸ್ ರೀಲ್ಸ್ ಬೇಡವಾ? ಫೋನ್ ನೋಡಲ್ವ ನೀನು? ಎದ್ದು 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 ಅಪ್ಪ ಫೋನ್ ಹಾಕೊಡ್ತಾ ಇದ್ದಾರೆ. ಎದ್ದೇಳು 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 ಎದ್ದೇಳು. ಉಪ್ಪಿಟ್ಟು ಮಾಡಿಲ್ಲ ಪ್ಲೀಸ್. ದೋಸೆ ಇವತ್ತು, ನಾಳೆ ಬೆಳಿಗ್ಗೆ ಉಪ್ಪಿಟ್ಟು. ಎಂತಪ್ಪ ದೋಸೆ ತಿನ್ಕೊಪ್ಪ. ಎದ್ದು ಪಪ್ಪ, ಎದ್ದೇಳ್ಬೇಕು. ಓ ರೀಲ್ಸ್ ಹಾಕ್ಬಿಟ್ಟಿದ್ದಾರೆ ಅಪ್ಪ. ಚಿನ್ನಿಮ್ಮ ಎದ್ದು ಬಂಗಾರಿ, ತಿನ್ಕೊ ಬಂಗಾರಿ. ಎದ್ದೇಳ್ಸಿ. ಅಪ್ಪನಿಗೆ ಹೇಳು, ಅಪ್ಪ ಮಾಡ್ಕೊಬರ್ತಾರೆ ಉಪ್ಪಿಟ್ಟು. ಹೋಗಿ 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 ನನ್ನ ಕೈಲಾಗಲ್ಲ. ನಂಗೆ ಬೆಳಗ್ಗೆ ಎಲ್ಲದೂ ಮಾಡಿ ನಂಗೆ ಸಾಕಾಗಿದೆ. ಸೊ ಫೈನಲಿ ನವೀನ್ ಉಪ್ಪಿಟ್ಟು ಮಾಡ್ಕೊಬರೋದಕ್ಕೆ ಹೋಗಿದ್ದಾರೆ ಮಗಳಿಗೋಸ್ಕರ. ನೋಡಿ, ಹೆಂಡ್ತಿರಿಗೋಸ್ಕರ ಅಂದರೆ ಅವ್ರಿಗೋಸ್ಕರ ಅಂದರೆ ಮಾಡ್ಕೊಳ್ಳಲ್ಲ. ಮಗಳಿಗೆ ಅಂತಂದರೆ ಈ ಅಪ್ಪ ಅಂದರೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಸೊ 11 ಗಂಟೆ ಆಗಿದೆ. ಆ ಟೈಮಲ್ಲಿ ಹೋಗಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ನವೀನ್ಗೆ ಹೇಳ್ತಾ ಇದ್ದೆ, ನನಗಾಗಿದ್ರೆ ದೋಸೆ ತಿಂದರೆ ತಿಂದು ಬಿಟ್ಟರೆ ಬಿಡು ಅಂತ ಹೇಳ್ತಾ ಇದ್ರಿ. ಮಗಳಲ್ವಾ, ಆ ರೀಸನ್ಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀರಾ ಎದ್ದು ಅಂತ. ಸೊ ನಾನು ಹೆಲ್ಪ್ ಮಾಡಿದೆ, ರವೆ ಎಲ್ಲ ಕೊಟ್ಟೆ ಅವಳೊಬ್ಳಿಗೆ ಎಲ್ಲ. ಸೊ ಹಾಗಾಗಿ ಒಗ್ಗರಣೆ ಹಾಕೋ ಏನು ಇದಿರುತ್ತೆ ಬೌಲು, ಅದರಲ್ಲೇ ರವೆ ಕೊಟ್ಟಿದ್ದೀನಿ. ಉಪ್ಪಿಟ್ಟು ರೆಡಿ ಇದೆ. ಮೇಡಮ್ ಅವ್ರು ಎದ್ದೇಳದೆ ಬಾಕಿ. ಉಪ್ಪಿಟ್ಟು ರೆಡಿ ಚಿನ್ನಿ, ಉಪ್ಪಿಟ್ಟು ತಿನ್ಬೇಕೀಗ. ಏನು ಉಪ್ಪಿಟ್ಟು? ಏನು ಏನದು? ಅಪ್ಪ ಉಪ್ಪಿಟ್ಟು ಮಾಡ್ಕೋಬಂದಿದ್ದೆ ನಿಂಗೆ. ನಂಗೆ ನಾನು ಬರಲಾ? ಚೆನ್ನಾಗಿದೆಯಾ? ಕೂತ್ಕೊಂಡು ತಿನ್ಬೇಕು. ಕೂತ್ಕೊಂಡು ತಿನ್ಕೊಂಡು ಸಿರಪ್ ಹಾಕ್ಸ್ಕೊಂಡು ಮಲ್ಕೋಬೇಕು. ತಿನ್ಬಾರ್ದು. ಸೂಪರ್ ಸೂಪರ್. ಹಂಗೆ ಹೆಂಗೋ ಉಪ್ಪಿಟ್ಟು ತಿಂದ್ಲು ಅನ್ನೋ ಸಮಾಧಾನ ಇತ್ತು. ಬಟ್ ಮಿಡ್ ನೈಟ್ 12 ಗಂಟೆ 1 ಗಂಟೆ ಅಷ್ಟೊತ್ತಲ್ಲಿದ್ದು ಅದನ್ನು ಕೂಡ ವಾಮಿಟ್ ಮಾಡಿಕೊಂಡ್ಲು. ಸೊ ಖಾಲಿ ಹೊಟ್ಟೆ. ಪುನಃ ಬೆಳಗಿನ ಜಾವ ಏನು ನೀರು ಕುಡಿದಿದ್ಲು ಅದು ವಾಮಿಟ್ ಮಾಡಿಕೊಂಡು
ಸಿರಪ್ ಹಾಕಿದ್ದೀನಿ, ಬೆಳಗ್ಗೆ ನೋಡಬೇಕು ಹೇಗಿರ್ತಾಳೆ ಅಂತ. ಸೊ ಇದಾಗಿತ್ತು ನನ್ನ ಹೋಲ್ ಡೇ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ.